ಗರ್ಭಿಣಿ ಯುವತಿಗೆ ನ್ಯಾಯ. ದಿಬ್ಬುರಹಳ್ಳಿ ಠಾಣೆಯಲ್ಲಿ ನಡೆದ ವಿವಾಹ. ತಲೆಮರೆಸಿಕೊಂಡಿದ್ದ ಯುವಕ ಪತ್ತೆ. ಪೊಲೀಸ್ ಠಾಣೆಯಲ್ಲೇ ಒಂದಾದ ಪ್ರೇಮಿಗಳು. ಪ್ರೇಮ ವಿವಾದ, ಪೊಲೀಸ್ ಮಧ್ಯಸ್ಥಿಕೆ, ಕೊನೆಗೂ ಒಂದಾದ ಜೋಡಿ. ಶಿಡ್ಲಘಟ್ಟ ತಾಲೂಕಿನ ದಿಬ್ಬುರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಅಪರೂಪದ ಬೆಳವಣಿಗೆಯೊಂದು ನಡೆದಿದೆ. ಮದುವೆಗೆ ನಿರಾಕರಿಸಿ ತಲೆಮರೆಸಿಕೊಂಡಿದ್ದ ಯುವಕನೊಂದಿಗೆ 3 ತಿಂಗಳ ಗರ್ಭಿಣಿಯಾಗಿದ್ದ ಯುವತಿಯ ವಿವಾಹವನ್ನ ಪೊಲೀಸ್ ಠಾಣೆಯಲ್ಲಿ ನೆರವೇರಿಸಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ದಡಂಘಟ್ಟ ಗ್ರಾಮದ ನಿವಾಸಿಗಳು ಆದ ಶ್ರೀವಲ್ಲಿ ಮತ್ತು ಶರಣಕುಮಾರ್ ನಡುವಿನ ವಿವಾದದ ಹಿನ್ನೆಲೆ ಯುವತಿ ದಿಬ್ಬುರಹಳ್ಳಿ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ರು. ಪ್ರಕರಣದ ಗಂಭೀರತೆಯನ್ನ ಪರಿಗಣಿಸಿದ ಪೊಲೀಸರು ಹಾಗೂ ಮಾನವ ಹಕ್ಕುಗಳ ಸಮಿತಿ ಅಧ್ಯಕ್ಷ ಸಿಎಂ ಬೈರೇಗೌಡ ಅವರು ಮಧ್ಯಸ್ಥಿಕೆ ವಹಿಸಿ 2 ಕುಟುಂಬಗಳೊಂದಿಗೆ ಮಾತುಕತೆ ಮಾಡಿದ್ರು. ವೃತ್ತ ನಿರೀಕ್ಷಕ ಆನಂದ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಠಾಣಾಧಿಕಾರಿ ನಾಗರಾಜ್ ಮತ್ತು ಸಿಬ್ಬಂದಿ ತಲೆಮರೆಸಿಕೊಂಡಿದ್ದ ಶರಣ್ ಕುಮಾರ್ ಅವರನ್ನ ಪತ್ತೆ ಹಚ್ಚಿ ಠಾಣೆಗೆ ಕರೆತಂದಿದ್ದಾರೆ. ಬಳಿಕ ಗ್ರಾಮದ ಮುಖಂಡರು, 2 ಕುಟುಂಬಗಳ ಹಿರಿಯರು ಹಾಗೂ ಸಿಎಂ ಬೈರೇಗೌಡ ಅವರ ಸಮ್ಮುಖದಲ್ಲಿ ಬುಧವಾರ ಶ್ರೀವಲ್ಲಿ ಮತ್ತು ಶರಣ್ ಕುಮಾರ್ ಅವರ ವಿವಾಹ ನೆರವೇರಿಸಲಾಗಿದೆ. ಮಾನವ ಹಕ್ಕುಗಳ ಸಮಿತಿ ಹಾಗೂ ಪೊಲೀಸರ ಸಮಯೋಚಿತ ಮಧ್ಯಸ್ಥಿಕೆಯಿಂದಾಗಿ ಯುವತಿಗೆ ನ್ಯಾಯ ದೊರೆತಿದ್ದು ನವದಂಪತಿಗಳಿಗೆ ಗ್ರಾಮಸ್ಥರು ಶುಭ ಹಾರೈಸಿದ್ದಾರೆ. ಮದುವೆಗೆ ನಿರಾಕರಿಸಿ ತಲೆಮರೆಸಿಕೊಂಡಿದ್ದ ಯುವಕನನ್ನ ಪತ್ತೆ ಹಚ್ಚಿ 3 ತಿಂಗಳ ಗರ್ಭಿಣಿಯಾಗಿದ್ದ ಯುವತಿಯೊಂದಿಗೆ ವಿವಾಹ ನೆರವೇರಿಸುವುದರ ಮೂಲಕ ದಿಬ್ಬುರಹಳ್ಳಿ ಪೊಲೀಸರು ಮಾನವೀಯತೆ ಮೆರೆದಿದ್ದಾರೆ. ಮಾನಸ ಶಿಡ್ಲಘಟ್ಟ, ನ್ಯೂಸ್ 81 ಕನ್ನಡ. ಪ್ರೀತಿ ಮಾಡಿಕೊಂಡು ಸುಮಾರು 3 ತಿಂಗಳ ಹಿಂದೆ ಅವರು ವೈಯಕ್ತಿಕವಾಗಿ ಮದುವೆ ಮಾಡಿಕೊಂಡಿದ್ದರು. ಕಾರಣಾಂತರಗಳಿಂದ ಅವರ ಮಧ್ಯದಲ್ಲಿ ಅಡಚಣೆಗಳಾಗಿ ಸ್ವಲ್ಪ ದೂರ ಇದ್ದಂಥ ಸಂದರ್ಭದಲ್ಲಿ ಸುಮಾರು 2 ತಿಂಗಳ ಸತತ ಪ್ರಯತ್ನದಿಂದ ಇವತ್ತಿನ ದಿನ ಅವರಿಬ್ಬರು ಕೂಡ ನಮ್ಮ ಠಾಣೆಗೆ ಕರೆಸಿ ಮಾತಾಡಿದಾಗ ಪರಸ್ಪರ ಇಬ್ಬರು ಪ್ರೀತಿಯಿಂದ ಮಾತಾಡಿಕೊಂಡು ನಾವು ಎಲ್ಲರಿಗೂ ಗೌರವ ಕೊಟ್ಟು ನಾವು ಪ್ರೀತಿಯಿಂದ ಮದುವೆ ಮಾಡ್ಕೊಳ್ತೀವಿ ಅಂತ ಒಪ್ಪಿಕೊಂಡು ಅವರು ಮದುವೆ ಮಾಡ್ಕೊಂಡಿದ್ದಾರೆ. ಅದೇ ಒಂದು ಇದರಲ್ಲಿ ಇಲ್ಲಿರ್ತಕ್ಕಂಥ ಠಾಣಾಧಿಕಾರಿಗಳು ಮತ್ತು ದೊಡ್ಡವರೆಲ್ಲ ಗ್ರಾಮಸ್ಥರೆಲ್ಲ ಕೂಡ ಸೇರಿ ಇಲ್ಲಿ ಇವ್ರಿಗೆ ಒಂದು ಸಿಂಪಲ್ಲಾಗಿ ಒಂದು ಮದುವೆ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಅವರಿಗೆ ಏನೇನು ಅವಶ್ಯಕತೆ ಇದೆ ಅದನ್ನು ಕೂಡ ಕೊಡಿಸಿ ಮತ್ತೆ ಮದುವೆ ಮಾಡಿಸ್ಬೇಕು ಅನ್ನೋ ಒಂದು ಆಸೆ ಕೂಡ ನಮ್ಮಲ್ಲಿದೆ. ಹಾಗಾಗಿ ಇವತ್ತಿನ ದಿನ ಆತುರಾತುರವಾಗಿ ಏನು ಮದುವೆ ಮಾಡಿದ್ದೀವೋ ದಯವಿಟ್ಟು ಇನ್ನು ಮುಂದೆ ಇದೇ ರೀತಿ ಯಾವುದೇ ಒಂದು ಅಹಿತಕರ ಒಂದು ಆಲೋಚನೆಗಳು ನಿಮ್ಮಲ್ಲಿ ಬರದೆ ಮುಂದೆ ಒಳ್ಳೆ ಸುಖ ಸಂಸಾರವನ್ನು ನಡೆಸ್ಕೋಬೇಕು ಅಂತ ಹೇಳ್ಬಿಟ್ಟು ಅವರಲ್ಲಿ ಮನವಿ ಮಾಡ್ತಾ ಮತ್ತು ಈ ದೊಡ್ಡವರ ಆಶೀರ್ವಾದ ಅವ್ರಿಗೆ ಇರಲಿ ಅಂತ ಹೇಳ್ತಾ ಈ ಒಂದು ದೇವರ ಗುಡಿಯಲ್ಲಿ ಮದುವೆ ಮಾಡಿರೋದ್ರಿಂದ ದೇವರ ಆಶೀರ್ವಾದ ಕೂಡ ಅವ್ರಿಗಿರಲಿ ಅಂತ ಜೀವನದಲ್ಲಿ ಒಳ್ಳೆ ಯಶಸ್ವಿ ಕಾಣಲಿ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಇಚ್ಛೆಪಡ್ತೀನಿ. ಏನಪ್ಪ ಅಂತಂದರೆ ಶ್ರೀವಲ್ಲಿ ಅನ್ನಂಥ ಏನು ಒಂದು ಹೆಣ್ಮಗು ಬಂದು ಒಂದು ನಮ್ಮ ಕಮಿಟಿಗೆ ಒಂದು ದೂರನ್ನು ಕೊಡ್ತಾರೆ. ಏನು ಅಂತಂದರೆ ಈ ಥರ ನನಗೆ ಅನ್ಯಾಯ ಆಗಿದೆ, ಹಂಗಾಗಿ ನನಗೆ ನ್ಯಾಯ ಬೇಕಾಗಿದೆ ಅಂಥೇಳಿ ನಮಗೆ ಒಂದು ದೂರಿನ ಮುಖಾಂತರ ನಮ್ಮ ಏನೋ ಒಂದು ಸಂಘಟನೆಗೆ ಮಾನವ ಹಕ್ಕುಗಳ ಕಮಿಟಿ ಸಂಘಟನೆ ಕೊಟ್ಟಾಗ ಸತತವಾಗಿ ನಿರಂತರವಾಗಿ ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಇರ್ಬೋದು ಅಥವಾ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಇರ್ಬೋದು ದೂರವಾಣಿ ಮೂಲಕ ಸಂಪರ್ಕ ಮಾಡಿ ಸತತವಾಗಿ ಅವರಿಬ್ಬರನ್ನು ಒಗ್ಗೂಡಿಸ್ಬೇಕನ್ನಂಥ ಕೆಲಸ ನಿರಂತರವಾಗಿ ನಾವು ದೂರವಾಣಿ ಮೂಲಕ ಸಂಪರ್ಕದಲ್ಲಿದ್ದೀವಿ. ಇದಾದಮೇಲೆ ಅದೇ ಥರ ಏನು ನಮ್ಮ ದಿಬ್ಬುರಹಳ್ಳಿ PSI ಆದಂಥ ನಾಗರಾಜ್ ಸರ್ ಅವ್ರಿಗೂ ಸಹ ಸಾಕಷ್ಟು ಬಾರಿ ಮನವಿ ಮಾಡಿದ್ವಿ. ಹಂಗಾಗಿ ಅವರು ಸಹ ಇದ್ರ ಹಿಂದೆ ಬೆನ್ನತ್ತಿ ಅವರು ಸಹ ಶ್ರಮ ವಹಿಸಿ ಇವ್ರನ್ನ ಒಗ್ಗೂಡಿಸಲೇಬೇಕು ಅನ್ನೋಂಥದ್ದು ಎಲ್ಲರೂ ಪಾತ್ರ ಸಹ ಇದರಲ್ಲಿ ಇದೆ. ಏನಂತ ಮಹಿಳಾ ಸಾಂತ್ವನ ಕೇಂದ್ರದವ್ರು ಇರ್ಬೋದು ಅಥವಾ ನಮ್ಮ ಪೊಲೀಸ್ ಇಲಾಖೆಯವರು ಇರಬಹುದು, ಮತ್ತು ಅದಕ್ಕಿಂತ ಮುಖ್ಯವಾಗಿ ನಮ್ಮ ಏನು ಬರ್ಗ್ಲಪ್ನು ಆಮೇಲೆ ತಿರ್ಗಾ ನಾಗರಾಜ್ ಅವರು ಮತ್ತು ಕೆಲವರು ಗ್ರಾಮಸ್ಥರು ಮತ್ತು ಎಲ್ಲರೂ ಸಹ ಏನು ಇವ್ರನ್ನ ಒಗ್ಗೂಡಿಸ್ಬೇಕು ಅಂತೇಳಿ ಎಲ್ಲರೂ ಕೈ ಜೋಡಿಸಿ ಇವತ್ತು ಇವ್ರನ್ನ ಒಗ್ಗೂಡಿಸಂಥ ಕೆಲಸ ನಾವು ಮಾಡಿದ್ವಿ. ಮುಂದಿನ ದಿನದಲ್ಲಿ ಏನಪ್ಪ ಅಂತಂದರೆ ಯಾವುದೇ ಪ್ರೀತಿ ಮತ್ತು ಏನು ಒಂದು ವಿಶ್ವಾಸ ಅನ್ನೋಂಥ ರೀತಿಯಲ್ಲಿ ಅದಕ್ಕೆ ಯಾವುದೇ ಥರ ಅಷ್ಟೇ ನಾವು ಹೇಳೋದು, ಜಾತಿ ಭೇದ ಧರ್ಮ ಯಾವುದೂ ಸಹ ಅಡ್ಡಿ ಇಲ್ಲ. ಇರ್ತಕ್ಕಂಥದ್ದು ಒಂದೇ ಮನುಕುಲ. ಆ ಮನುಕುಲದಲ್ಲಿ ನಾವು ಉದ್ಭವ ಮಾಡಿರ್ತಕ್ಕಂಥದ್ದು ಅಷ್ಟೇ ಏನು ಜಾತಿ ಧರ್ಮ ಅನ್ನೋದು. ದಯವಿಟ್ಟು ಅದನ್ನು ಹೋಗಲಾಡಿಸ್ಬೇಕು. ಇಂಥವೆಲ್ಲ ಇದು ಮಾರ್ಗದರ್ಶನ ಆಗಬೇಕು ಜನರಿಗೆ ಅಂತ ನಾವು ಹೇಳೋದಕ್ಕೆ ಈ ಸಮಯದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮುಂದಿನ ದಿನದಲ್ಲೇ ಸಹ ಅಷ್ಟೇ ಇವ್ರಿಗೂ ಸಹ ಈಗ ಏನು ಅದ್ದೂರಿಯಾಗಿ ನಾವು ಒಂದು ಮದುವೆ ಮಾಡ್ಬೇಕು ಅಂದ್ಕೊಂಡಿದ್ವಿ. ಕಾರಣಾಂತರದಿಂದ ಅರ್ಜೆಂಟಾಗಿ ತಾರಾತೂರಿಯಾಗಿ ಈಗ ಈ ಸಣ್ಣದೊಂದು ಏನು ಹಾರ ಬದಲಾಯಿಸುವ ಮೂಲಕ ಇಲ್ಲಿ ನಾವು ಒಂದು ಮದುವೆಯ ರೀತಿಯಲ್ಲಿ ಈಗ ಇದ್ರಾಗ ಮಾಡ್ತಾ ಇದ್ವಿ. ಆಮೇಲೆ ಏನು ಸಬ್ ರಿಜಿಸ್ಟರ್ ಆಫೀಸಲ್ಲಿ ಇಷ್ಟೇ ಇದಕ್ಕೆ ಮದುವೆ ಅಂತ ಹೇಳ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಕಾನೂನುಬದ್ಧವಾಗಿ ಅದನ್ನೇನು ಸಬ್ ರಿಜಿಸ್ಟರ್ ಮ್ಯಾರೇಜ್ ಸಹ ಆಗಬೇಕು.
ಹಂಗಾಗಿ ಅಲ್ಲಿ ನಮೋದ ಆದ ನಂತರ ಏನು ನಮ್ಮ ಕಡೆಯಿಂದ ನಾವು ಸಹ ಏನು ಇವರಿಗೆ ಚಿನ್ನದ ತಾಳಿ ಸಹ ಕೊಟ್ಟು ಒಂದು ಸುಮಾರು ಇವ್ರ ಕಡೆ ಅಷ್ಟೇ ಅವ್ರ ಕಡೆ ಅಷ್ಟೇ ಎಷ್ಟು ಜನ ಬಂದರೂ ಸಹ ನಾವು ಮದುವೆ ಊಟ ಮಾಡಿ ಇದೇ ದಿಬ್ಬುರಳ್ಳಿ ಭಾಗದಲ್ಲಿ ನಾವು ಎಲ್ಲರಿಗೂ ಅನ್ನ ಸಂದರ್ಪಣೆ ಸಹ ಮಾಡೋಕ್ಕೆ ಇಷ್ಟಪಡ್ತಾ ಇದ್ವಿ. ನಾನು ಈ ಹೆಣ್ಣು ಮಗು ಹೇಳಿದ್ದೆ, ಸತತವಾಗಿ ನಿನ್ನ ಅಣ್ಣನ ಥರ ಏನು ತವ್ರ ಮನೆ ಏನಿದೆಯೋ ಆ ಥರ ನಾವು ನಿಮ್ಮನ್ನ ನೋಡ್ಕೊಂತೀನಮ್ಮ, ದಯವಿಟ್ಟು ನೀನು ಯಾವುದಕ್ಕೂ ಹೊರೆ ಆಗಕ್ಕೆ ಹೋಗಬೇಡ, ನಿಮ್ಮ ಬೆನ್ನಿಂದೆ ನಾನು ಇದ್ದೇ ಇರ್ತೀನಿ ಅಂತ ನಾನು ಅವತ್ತು ಮಾತು ಕೊಟ್ಟಿದ್ದೆ. ಹಂಗಾಗಿ ಇವತ್ತು ಸಹ ನಾನೇನು ಒಂದು ಅಣ್ಣನ ರೀತಿಯಲ್ಲಿ ತವ್ರ ಮನೆ ರೀತಿಯಲ್ಲಿ ಏನೈತೆ ಅದನ್ನು ನಡ್ಕೊಳ್ಳೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ಸ್ನೇಹಿತರೆ.